ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 2 ಆಫ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಗ್ಯಾಸ್ ಲಾಸ್, ದಟ್ ಇಸ್ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ ಅಂಡ್ ಗೇ-ಲುಸಾಕ್ಸ್ ಲಾ. ಅದಾದ್ಮೇಲೆ ಅಬ್ಸಲ್ಯೂಟ್ ಝೀರೋ ಕೆಲ್ವಿನ್. ಅಬ್ಸಲ್ಯೂಟ್ ಟೆಂಪರೇಚರ್ ಅಂದ್ರೆ ಏನು ಇಲ್ಲ, ಟೆಂಪರೇಚರ್ ಇನ್ ಕೆಲ್ವಿನ್. ಸೊ ಅದರಲ್ಲಿ ಅಬ್ಸಲ್ಯೂಟ್ ಝೀರೋ ಕೆಲ್ವಿನ್ ಅಂದ್ರೆ ಏನು ಅಂತ ಈ ವಿಡಿಯೋ ಡಿಸ್ಕಸ್ ಮಾಡ್ತೀವಿ. ಬನ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ. ನೋಡಿ, ಈ ಲಾಸ್ ಬಗ್ಗೆ ಇನ್ ಡೀಟೇಲ್ ಮತ್ತೆ ಇನ್ನೊಂದ್ಸತಿ ಬರುತ್ತೆ. ಯಾವ ಚಾಪ್ಟರ್ ಅಂದ್ರೆ ದಟ್ ಇಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಅಲ್ಲಿ ಇನ್ ಡೀಟೇಲ್ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಏನೇನ್ ಬೇಕೋ ಅಷ್ಟನ್ನ ಬ್ರೀಫ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಈ ಚಾಪ್ಟರ್ ಪಾಯಿಂಟ್ ಆಫ್ ವ್ಯೂ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಕಂಫರ್ಟ್ ಇದ್ರೆ ಕೆಮಿಸ್ಟ್ರಿಯಲ್ಲಿ ಕೂಡ ಓದಿರ್ತೀರಿ ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಗೇನ್. ಮತ್ತೆ ಇನ್ನೊಮ್ಮೆ ಇದರಲ್ಲಿ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಲ್ಲಿ ಸ್ಟಡಿ ಮಾಡೋದ್ರಿಂದ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ನಿಮ್ ಕಂಫರ್ಟ್ ಇದ್ರೆ ಡೈರೆಕ್ಟ್ ಆಗಿ ಸ್ಕಿಪ್ ಆಗ್ಬೋದು. ಬಟ್ ಐ ಟ್ರೈ ಟು ಎಕ್ಸ್ಪ್ಲೈನ್ ಗ್ರಾಫ್ಸ್ ಅಂಡ್ ಆಲ್. ಗ್ರಾಫ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಒಂದ್ಸತಿ ನೋಡಿದ್ರೆ ಏನ್ ಲಾಸ್ ಏನಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. Myself Muniraju, ಇದು ನಮ್ಮ ನಿಮ್ಮ ವಿಜ್ಞಾನ್ ಅಕಾಡೆಮಿ. The first topic in our video is Boyle's law. Boyle's law. ಸೊ ಬೇಸಿಕಲಿ ಬಾಯ್ಲ್ಸ್ ಲಾ ಹೇಳತ್ತಪ್ಪ ಅಂದ್ರೆ ಒಂದು ಕಂಟೈನರ್ ಅಲ್ಲಿ ಆಕ್ಚುಲಿ ಈ ಲಾಸಸ್ ಎಲ್ಲ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸಾಕ್ಸ್ ಲಾ, ಈ ಮೂರು ಲಾಸ್ ನ ಹೇಗೆ ಕೊಡ್ತಾರೆ, ಥಿಯರಿಟಿಕಲ್ ಆಗಿ ಕೊಡ್ತಾರೆ ಅಂದ್ರೆ, ಒಂದು ಗ್ಯಾಸ್ ನ ಒಂದು ಕಂಟೈನರ್ ಅಲ್ಲಿ ತಗೊಂಡು ವೇರಿಯಸ್ ಪ್ಯಾರಾಮೀಟರ್ ನ ಚೇಂಜ್ ಮಾಡ್ತಾ ಇದ್ರೆ ಯಾವ ತರ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಸೊ ಅಂದ್ರೆ ಒಂದು ಕಂಟೈನರ್ ಅಲ್ಲಿ ಗ್ಯಾಸ್ ನ ತಗೊಂಡು ಫಸ್ಟ್ ವಾಲ್ಯೂಮ್ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದು, ನೆಕ್ಸ್ಟ್ ಪ್ರೆಷರ್ ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದು, ಈ ತರ ಮಾಡ್ತಾ ಮಾಡ್ತಾ ಟೆಂಪರೇಚರ್ ವೇರಿ ಮಾಡಿ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ ಅದರ ಬೇಸ್ ಮೇಲೆ ಬಾಯ್ಲ್ಸ್ ಲಾನ ಕೊಡ್ತಾರೆ. ಸೊ ದ ಸೈಂಟಿಸ್ಟ್ ಬಾಯ್ಲ್ಸ್, ಸೊ ಇಟ್ ಸೇಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, so these laws are basically based on the practical evidences ಮೇಲೆ ಬೇಸ್ ಮಾಡ್ಕೊಂಡು ಈ ಲಾಸ್ ನ ಕೊಡ್ತಾರೆ. ಅದು ಹೇಗೆ ವರ್ಕ್ ಆಗುತ್ತೆ, ನಾನು ವರ್ಚುವಲ್ ಆಗಿ ಒಂದು ಲ್ಯಾಬೊರೇಟರಿ ನ ಸಿಮ್ಯುಲೇಷನ್ ರನ್ ಮಾಡಿ ತೋರಿಸ್ತೀನಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ the pressure of the given gas is that inversely proportional to its volume. In other words, you can rewrite this as P is inversely proportional to volume at constant temperature. ನೋಡಿ, ಇದು ಥರ್ಮೋಡೈನಾಮಿಕ್ಸ್ ಅಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೋಸೆಸ್ ಆದ್ರೆ ಪ್ರೆಷರ್ ವೇರಿ ಆಗೋದು ಅಥವಾ ವಾಲ್ಯೂಮ್ ವೇರಿ ಆಗೋದು, ಟೆಂಪರೇಚರ್ ನ ಕಾನ್ಸ್ಟೆಂಟ್ ಇಟ್ಟು ಮಾಡಿದ್ರೆ ಇಂಥ ಪ್ರೋಸೆಸ್ ನ ನಾವು ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರಿತೀವಿ. ಐಸೋಥರ್ಮಲ್ ಪ್ರೋಸೆಸ್. ಇದರ ಬಗ್ಗೆ ಡೀಟೇಲ್ಸ್ ಆಗಿ ಕಂಪ್ಲೀಟ್ ಸ್ಟಡಿ ನಾವು ಥರ್ಮೋಡೈನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಆಕ್ಚುಲಿ IIT ಯಾವ್ದಾದ್ರು ಒಂದು ಸ್ಟಡಿ ಮೆಟೀರಿಯಲ್ ನ ತಗೊಂಡ್ರೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಾಮಿಕ್ಸ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಸೊ ಮೂರು ಒಂದೇ ಸ್ಟ್ರೆಚ್ ಅಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಒಂದೇ ಚಾಪ್ಟರ್ ತರ ಕನ್ಸಿಡರ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು NCERT ಥೀಮ್ ನ ಫಾಲೋ ಮಾಡ್ತಿದೀವಿ, ಅದ್ರ ಪ್ರಕಾರ ಹೋಗ್ತಿರೋದ್ರಿಂದ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಇದನ್ನೇ ಐಸೋಥರ್ಮಲ್ ಅಲ್ಲಿ ಕೂಡ ನಾನು ಯೂಸ್ ಮಾಡ್ತೀನಿ. ಸೊ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಇನ್ ಅದರ್ ವರ್ಡ್ಸ್ PV ಇದನ್ನ ಈ ಕಡೆ ತಗೊಂಡ್ರೆ ಕಾನ್ಸ್ಟೆಂಟ್ ಬರುತ್ತೆ. ಆಕ್ಚುಲಿ ಇದೇನಪ್ಪ ಅಂದ್ರೆ P is equals to a constant divided by volume. In other words, PV is equals to constant. So that's the equation for Boyle's law. So ಈ equation ನಾವೇನಂತ ಕರಿತೀವಿ, Boyle's law. ಸರ್ ಹಂಗಂದ್ರೆ ಏನು? ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಮಾಲ್ ಆಕ್ಟಿವಿಟಿನ ಕಂಡಕ್ಟ್ ಮಾಡೋಣ. ಬನ್ನಿ, ಲೆಟ್ ಅಸ್ ಸಿ. ಇಲ್ಲಿದೆ ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್. ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಒಂದು ಗ್ಯಾಸ್ ಚೇಂಬರ್. ಇದರ ಒಳಗಡೆ ನಾನು ಗ್ಯಾಸ್ ಮಾಲಿಕ್ಯೂಲ್ಸ್ ನ ಇಂಜೆಕ್ಟ್ ಮಾಡಬಹುದು. ಸೊ ಐ ವಿಲ್ ಇನ್ಸರ್ಟ್ ಸಮ್ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್. ಸರ್ ಏನ್ ಸರ್ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದ್ರೆ? ಸೊ ಎಲ್ಲರೂ ಯೂಸ್ ಮಾಡ್ತಾರೆ, ಕೆಮಿಸ್ಟ್ರಿಯಲ್ಲೂ ಕೇಳಿದೀವಿ, ಫಿಸಿಕ್ಸ್ ಅಲ್ಲೂ ಕೇಳ್ತಾ ಇದೀವಿ. ವಾಟ್ ಯು ಮೀನ್ ಬೈ ದಟ್ ಒನ್? ಆಕ್ಚುಲಿ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಬೇಸಿಕಲಿ ಎಕ್ಸಿಸ್ಟ್ ಆಗಲ್ಲ. ನಾವು ಸ್ಟಡಿ ಮಾಡೋ ಲಾಸ್ ಎಲ್ಲ ಇದು ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ವಾಟ್ ಮೇಕ್ಸ್ ಎ ಗ್ಯಾಸ್ ಐಡಿಯಲ್ ಮಾಲಿಕ್ಯೂಲ್ಸ್? ನೋಡಿ, ಈಗ ಕೊಲಿಷನ್ ಆಗ್ತಿದೆಯಲ್ಲ, ಇಫ್ ದ ಕೊಲಿಷನ್ ಬಿಟ್ವೀನ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್, ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎನರ್ಜಿನ ವೇಸ್ಟ್ ಮಾಡದೆ ಇದ್ರೆ ಅಂತ ಮಾಲಿಕ್ಯೂಲ್ಸ್ ನಾವೇನಂತ ಕರಿತೀವಿ, ವಿ ಕಾಲ್ ದೆಮ್ ಆಸ್ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ಸ್. ಮತ್ತೆ ಯಾವುದೇ ರೀತಿ ಎನರ್ಜಿ ವೇಸ್ಟ್ ಇರಲ್ಲ, ಮತ್ತೆ ಕೊಲಿಷನ್ ಏನಿರುತ್ತೆ ಪರ್ಫೆಕ್ಟ್ ಆಗಿ ಎಲಾಸ್ಟಿಕ್ ಆಗಿರುತ್ತೆ. ಇಂಥ ಮಾಲಿಕ್ಯೂಲ್ ನ ಗ್ಯಾಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಗೆ ಸಿಗ್ತಕ್ಕಂಥ ಗ್ಯಾಸ್ ಮಾಲಿಕ್ಯೂಲ್ ಕೊಲಿಷನ್ ಆದಾಗ ಇಷ್ಟು ಎನರ್ಜಿ ವೇಸ್ಟ್ ಮಾಡ್ಕೊಳತ್ತೆ. ಹಾಗಾಗಿ ಅದನ್ನ ಪರ್ಫೆಕ್ಟ್ಲಿ ಐಡಿಯಲ್ ಅಂತ ಹೇಳಕ್ಕಾಗಲ್ಲ, ನಿಯರ್ಲಿ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ನಾನೀಗ ಲ್ಯಾಬ್ ಅಲ್ಲಿ, ವರ್ಚುವಲ್ ಲ್ಯಾಬ್ ಅಲ್ಲಿ ಒಂದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂದ್ರೆ ಐಡಿಯಲ್ ಗ್ಯಾಸ್ ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಈಗ
ಈ ಸಿಸ್ಟಮ್ ನಾನು ವಾಲ್ಯೂಮ್ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು ಆಸ್ ಪರ್ ಮೈ ವಿಶ್. ಈಗ ಟೆಂಪರೇಚರ್ ನ ಫಿಕ್ಸ್ ಮಾಡ್ತೀನಿ, ಅಂದ್ರೆ ನಾನು ಕಂಪ್ರೆಸ್ ಮಾಡಿದ್ರು ಟೆಂಪರೇಚರ್ ಇನ್ಕ್ರೀಸ್ ಆಗಬಾರ್ದು, ಎಕ್ಸ್ಪ್ಯಾಂಡ್ ಮಾಡಿದ್ರು ಟೆಂಪರೇಚರ್ ವೇರಿ ಆಗಬಾರ್ದು. ಸೊ ನೋ ಮ್ಯಾಟರ್ ವಾಟ್ ಐ ಡು ದ ಟೆಂಪರೇಚರ್ ಶುಡ್ ನಾಟ್ ವೇರಿ. ಆ ತರ ನಾನು ಫಿಕ್ಸ್ ಮಾಡ್ಕೊಂತೀನಿ, ಅದಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಸೆಟಪ್ ನ ಸೆಟ್ ಮಾಡ್ಕೊಂತೀನಿ. ಆಕ್ಚುಲಿ ನೀವು ನಾರ್ಮಲ್ ಆಗಿ ಒಂದು ಗ್ಯಾಸ್ ಕಂಟೈನರ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಟೆಂಪರೇಚರ್ ಕಮ್ಮಿ ಆಗತ್ತೆ. ಟೆಂಪರೇಚರ್ ಕಮ್ಮಿ ಆಗದಿರ ನೋಡ್ಕೋಬೇಕಾದ್ರೆ ಹೀಟ್ ನ ಸಪ್ಲೈ ಮಾಡ್ಬೇಕಾಗತ್ತೆ. ಅದನ್ನ ನಾವು ಥರ್ಮೋಡೈನಮಿಕ್ಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಟೆಂಪರೇಚರ್ ನ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಏನ್ ಹೇಳತ್ತಪ್ಪ ಅಂದ್ರೆ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಇಟ್ರೆ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ. ನೋಡಿ ಇಲ್ಲೊಂದು ಮೀಟರ್ ಇದೆಯಾ, ಸೊ ದಿಸ್ ಗಿವ್ಸ್ ದ ಟೆಂಪರೇಚರ್ ಇನ್ ಕೆಲ್ವಿನ್ ಅಂಡ್ ಇಲ್ಲಿರ್ತಕ್ಕಂಥ ಮೀಟರ್ ಗಿವ್ಸ್ ದ ಟೆಂಪರೇಚರ್, ನಾಟ್ ಟೆಂಪರೇಚರ್, ಪ್ರೆಷರ್ ಇನ್ ಅಟ್ಮಾಸ್ಫಿಯರ್. ಸೊ ನೋಡಿ ಈಗ ವಾಲ್ಯೂಮ್ ನ ಕಮ್ಮಿ ಮಾಡಿದ್ರೆ ಐ ಆಮ್ ವೆರಿ ಸಾರಿ, ವಾಲ್ಯೂಮ್ ನ ಕಮ್ಮಿ ಮಾಡಿದ್ರೆ, ವಾಲ್ಯೂಮ್ ನ ಕಮ್ಮಿ ಮಾಡ್ತಾ ಇದ್ರೆ ಪ್ರೆಷರ್ ಜಾಸ್ತಿ ಆಗತ್ತೆ. ಅದೇ ತರ ವಾಲ್ಯೂಮ್ ನ ಜಾಸ್ತಿ ಮಾಡಿದ್ರೆ ಪ್ರೆಷರ್ ಕಮ್ಮಿ ಆಗ್ತಾ ಬಂತು. ನೋಟಿಸ್ ಮಾಡಿದ್ರೆ ಇನ್ನೊಂದ್ಸತಿ ವಾಲ್ಯೂಮ್ ನ ಕಮ್ಮಿ ಮಾಡ್ತೀನಿ ನೋಡಿ, ವಾಲ್ಯೂಮ್ ನ ಕಮ್ಮಿ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಪ್ರೆಷರ್ ವಾಲ್ಯೂಮ್ ನ ಜಾಸ್ತಿ ಮಾಡಿದ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಬಾಯ್ಲ್ಸ್ ಲಾ. ಕಮಿಂಗ್ ಬ್ಯಾಕ್, ಇಲ್ಲಿ ಇನ್ನೊಂದೇ ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬೇಕಾಗತ್ತೆ. ಸೊ ನಿಮ್ಗೆ ಕರ್ವ್ y is equal to 1/x ಯಾವ ತರ ಕಾಣಿಸುತ್ತೆ ಅಂತ ಒಂಚೂರು ನೋಡ್ಕೊಂಬಿಡಿ. ಸೊ y is equals to 1 divided by x ನ ಪ್ಲಾಟ್ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥದ್ದು ರೆಕ್ಟಾಂಗುಲರ್ ಹೈಪರ್ಬೋಲಾ ಆಗಿದೆ. ಸೊ ಇದು x axis y axis, y is equal to 1/x ನ ಪ್ಲಾಟ್ ಮಾಡಿದ್ರೆ ಈ ತರ ಸಿಗುತ್ತೆ. y is equal to 2/x ಪ್ಲಾಟ್ ಮಾಡಿದ್ರೆ you are going to get ಅಗೇನ್ ಹೈಪರ್ಬೋಲಾನೇ ಬರುತ್ತೆ, ಬಟ್ ಸ್ವಲ್ಪ ಡಿವಿಯೇಷನ್ ಆಗಿರೋ ಹೈಪರ್ಬೋಲಾ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಈ ತರ ಬರುತ್ತೆ. ಸೊ ಇದು ನೀವು ಮ್ಯಾಥಮೆಟಿಕಲ್ ಸ್ಟಡಿ ಮಾಡಿದಿರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡಿದಿರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ಈ ಈಕ್ವೇಶನ್ ಪ್ರಕಾರ ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಈಗ ನಾವೇನಾದ್ರೂ ಪ್ರೆಷರ್ ಮತ್ತೆ ವಾಲ್ಯೂಮ್ ನ ಪ್ಲಾಟ್ ಮಾಡಿದ್ರೆ ಯಾವುದಕ್ಕೆ, ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ಇಫ್ ಯು ಪ್ಲಾಟ್ ದ ಗ್ರಾಫ್ ಆಫ್ ಪ್ರೆಷರ್ ವರ್ಸಸ್ ವಾಲ್ಯೂಮ್, ಪ್ರೆಷರ್ ಮತ್ತೆ ವಾಲ್ಯೂಮ್ ನ ಪ್ಲಾಟ್ ಮಾಡಿದ್ರೆ ದ ಕರ್ವ್ ವಿಲ್ ಬಿ ರೆಕ್ಟಾಂಗುಲರ್ ಹೈಪರ್ಬೋಲಾ. ಆಕ್ಚುಲಿ 2 ಕ್ವಾಡ್ರೆಂಟ್ಸ್ ಅಲ್ಲಿ ಬರುತ್ತೆ, ಇಲ್ಲಿ ಸದ್ಯಕ್ಕೆ 1 ಕ್ವಾಡ್ರೆಂಟ್ ನ ತಗೊಂತೀನಿ, ಯಾಕಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಆಗಿರೋದ್ರಿಂದ ನಿಮಗೆ ಒಂದು ಹೈಪರ್ಬೋಲಿಕ್ ಕರ್ವ್ ಬರುತ್ತೆ. ಸೊ ದಿಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಈ ಕರ್ವ್ ನ ಪ್ಲಾಟ್ ಮಾಡಿದ್ರೆ ಆಕ್ಚುಲಿ ದಟ್ ಇಸ್ ಪಿ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಈಗ ಕಂಡೀಷನ್ ಏನು, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ದಿಸ್ ಇಸ್ ವಾಟ್. ಸೊ ಈಗ ಪಿ ವಿ ವರ್ಸಸ್ ಪ್ರೆಷರ್ ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಯಾವ್ದಾದ್ರು ಪ್ರೆಷರ್ ತಗೊಳ್ಳಿ, ಒಂದು ಪ್ರೆಷರ್ ತಗೊಂತೀನಿ, ವೈ ಆಕ್ಸಿಸ್ ನಲ್ಲಿ ಪಿ ವಿ ತಗೋತೀನಿ. ಪಿ ಇನ್ಕ್ರೀಸ್ ಆಗ್ತಾ ಇದ್ರೆ ಪಿ ವಿ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ದಟ್ಸ್ ವಾಟ್ ಹಿಯರ್, ಪಿ ನ ವೇರಿ ಮಾಡ್ತಾ ಇರಿ, ವಿ ಕಮ್ಮಿ ಆಗುತ್ತೆ, ಬಟ್ ಎರಡು ಪ್ರಾಡಕ್ಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಬರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಅದೇ ತರ ಇಫ್ ಯು ಪ್ಲಾಟ್ ದ ಕರ್ವ್ ಆಫ್ ಪಿ ವಿ ವರ್ಸಸ್ ವಿ, ಸೇಮ್ ವಿ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಪಿ ಕಮ್ಮಿ ಆಗ್ತಾ ಇರುತ್ತೆ, ಬಟ್ ಪಿ ವಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಕರ್ವ್ ಸ್ಟ್ರೈಟ್ ಲೈನ್ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಲಾ, ದಟ್ ಈಸ್ ಚಾರ್ಲ್ಸ್ ಲಾ. ಸೊ ಅರೇಂಜ್ ಮಾಡಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ನೆಕ್ಸ್ಟ್ ಇಸ್ ಚಾರ್ಲ್ಸ್ ಲಾ. ಬಾಯ್ಸ್ ಲಾ ಆದ್ಮೇಲೆ ಗರ್ಲ್ಸ್ ಲಾ ಅಲ್ಲ ಸರ್ ಬರ್ಬೇಕಾಗಿದ್ದು. ನೋ ಇಟ್ ಇಸ್ ಚಾರ್ಲ್ಸ್ ಲಾ. ಮತ್ತೆ ಇನ್ನೊಂದು ಬರುತ್ತೆ, ಅವಾಗ ಏನಂತ ಕೇಳ್ಬೇಡಿ ನಾನು. ಸೊ ನೆಕ್ಸ್ಟ್ ಇಸ್ ಚಾರ್ಲ್ಸ್ ಲಾ. So this law says that at constant pressure, when a gas is kept at constant pressure, when a gas is kept at constant pressure, the volume of gas is directly proportional to its absolute temperature. Sir, absolute temperature ಅಂದ್ರೆ ಏನು? It is nothing but temperature in Kelvin. ನಾವು ಟೆಂಪರೇಚರ್ ನ ಕೆಲ್ವಿನ್ ಅಲ್ಲಿ ಮೆಜರ್ ಮಾಡಬಹುದು, ಸೆಲ್ಸಿಯಸ್ ಅಲ್ಲಿ ಮಾಡಬಹುದು, ಅಥವಾ ಫ್ಯಾರೆನ್ಹೀಟ್ ಅಲ್ಲಿ ಮಾಡಬಹುದು. ಯಾವಾಗ ನಾವು ಕೆಲ್ವಿನ್ ಅಲ್ಲಿ ಮೆಜರ್ ಮಾಡ್ತೀವೋ ಬೈ ಡಿಫಾಲ್ಟ್ ಅದೇ SI ಯೂನಿಟ್, ಆ ಸ್ಕೇಲ್ ನ ನಾವು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಇಟ್ ಸೇಸ್ ದಟ್ V is directly proportional to temperature. V is directly proportional. Volume of the gas is directly proportional to temperature of the gas.
ಅಂದ್ರೆ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸರ್ ಆಕ್ಚುಲಿ ನಾವು ಆಗ್ಲೇ ನೋಡಿದ ಎಕ್ಸ್ಪೆರಿಮೆಂಟ್ ನಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದ್ರೆ ಟೆಂಪರೇಚರ್ ಕಮ್ಮಿ ಆಗ್ಬೇಕಾಯ್ತಲ್ಲ, ಕನ್ನ ಅದು ನಾರ್ಮಲ್ ಸಿಚುವೇಶನ್ ಅಲ್ಲಿ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ತಾರೆ, ಅಫ್ಕೋರ್ಸ್ ಗ್ಯಾಸಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಬಟ್ ಯು ಹ್ಯಾವ್ ಟು ಮೇಕ್ ಶೂರ್ ದ ಪ್ರೆಷರ್ ಇಸ್ ನಾಟ್ ಡಿಕ್ರೀಸಿಂಗ್. ಪ್ರೆಷರ್ ಡಿಕ್ರೀಸ್ ಆಗ್ದಿರಾ ನೋಡ್ಕೋಬೇಕು. ಪ್ರೆಷರ್ ಡಿಕ್ರೀಸ್ ಆಗ್ದಿರಾ ನೋಡ್ಕೋಬೇಕಂದ್ರೆ ಅದ್ರ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ಲೇಬೇಕು. ಸೊ ಥಿಂಕ್ ಲೈಕ್ ದಟ್. ನಾರ್ಮಲ್ ಆಗಿ ನೀವು ಏನು ಫಿಸಿಕ್ಸ್ ಗೊತ್ತಿಲ್ಲ ಅನ್ನೋ ತರ ಯೋಚನೆ ಮಾಡಿ. ಒಂದು ಗ್ಯಾಸ್ ಮಾಲಿಕ್ಯೂಲ್ಸ್ ನ ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಬೇಸಿಕಲಿ ಟೆಂಪರೇಚರ್ ಕಮ್ಮಿ ಆಗುತ್ತೆ ನಾರ್ಮಲಿ. ಬಟ್ ಟೆಂಪರೇಚರ್ ಕಮ್ಮಿ ಆಗ್ತಿದ್ರೆ ಪ್ರೆಷರ್ ಕೂಡ ಕಮ್ಮಿ ಆಗ್ಲೇಬೇಕಾ. ಬಟ್ ಇಲ್ಲಿ ಪ್ರೆಷರ್ ನ ಫಿಕ್ಸ್ ಮಾಡ್ತಿರೋದ್ರಿಂದ ಪ್ರೆಷರ್ ನ ಸೇಮ್ ಮೇಂಟೈನ್ ಮಾಡ್ಬೇಕಾದ್ರೆ ನೀವು ಅದ್ರ ಟೆಂಪರೇಚರ್ ನ ಅಂದ್ರೆ ಹೀಟ್ ನ ಕೊಟ್ಟಾಗ ಟೆಂಪರೇಚರ್ ಜಾಸ್ತಿ ಆಗ್ಬೇಕು. ಸೊ ದಿಸ್ ಇಸ್ ಅ ಟ್ವಿಸ್ಟ್ ಇನ್ ದಿಸ್ ಸ್ಟೋರಿ. ಕಾನ್ಸ್ಟೆಂಟ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿ ಇರ್ಬೇಕಾದ್ರೆ ವಾಲ್ಯೂಮ್ ನ ಜಾಸ್ತಿ ಮಾಡ್ತಾ ಇದ್ರೆ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಮಾಡ್ಲೇಬೇಕು. ಇಲ್ಲ ಟೆಂಪರೇಚರ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ಪ್ರೆಷರ್ ಬಿದ್ದೋಗುತ್ತೆ. ದೆನ್ ವಿ ಕ್ಯಾನ್ ನೆವರ್ ಕಾಲ್ ದಿಸ್ ಆಸ್ ದ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಈ ತರ ಪ್ರೋಸೆಸ್ ಆಗತ್ತಲ್ಲ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ, ಅಂತ ಪ್ರೋಸೆಸ್ ಗಳನ್ನ ನಾವೇನಂತ ಕರಿತೀವಿ, ಐಸೋಬಾರಿಕ್ ಪ್ರೋಸೆಸ್ ಅಂತ ಕರಿತೀವಿ. ಐಸೋಬಾರಿಕ್ ಪ್ರೋಸೆಸ್. ಸೊ ಅಗೈನ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಮೋಸ್ಟ್ ಆಫ್ ದ ಡೀಟೇಲ್ಸ್ ಏನಾಗುತ್ತೋ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫರ್ದರ್ ಥರ್ಮೋಡೈನಮಿಕ್ಸ್ ಅಲ್ಲಿ ಬರುತ್ತೆ. ಸೊ ಇನ್ ಅದರ್ ವರ್ಡ್ಸ್, V is equals to some constant into temperature. V by T is equals to constant is a equation for Charles law. ಇದನ್ನೇ ನಾವು ಚಾರ್ಲ್ಸ್ ಲಾ ಅಂತ ಕರಿತೀವಿ. So let us draw the graph. This is called as Charles law. So in other words, if you plot the graph, V is equals to constant into T. V ಮತ್ತೆ T ನ ವೇರಿ ಮಾಡ್ಕೊಳ್ಳು. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ T ತಗೊಂತೀನಿ, ವೈ ಆಕ್ಸಿಸ್ ಅಲ್ಲಿ V ತಗೊಂತೀನಿ. ಸೊ V ಮತ್ತೆ T ನ ನಾವು ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಕರ್ವ್ ಲೈಕ್ ದಿಸ್. ಈ ತರ ಒಂದು ಸ್ಟ್ರೈಟ್ ಕರ್ವ್ ಸಿಗತ್ತೆ. ಅದಾದ್ಮೇಲೆ ಇಫ್ ಯು ಸಪೋಸ್ V by T ವರ್ಸಸ್ V ನ ಪ್ಲಾಟ್ ಮಾಡಿದ್ರೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ದಿಸ್ ಇಸ್ ಓನ್ಲಿ ವ್ಯಾಲಿಡ್ ಫಾರ್ ಐಸೋಬಾರಿಕ್ ಪ್ರೋಸೆಸ್. ಅಂದ್ರೆ ಪ್ರೆಷರ್ ನ ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಈ ತರ ಆಗತ್ತೆ. ನಾರ್ಮಲಿ ನಾವು ಐಡಿಯಲ್ ಗ್ಯಾಸ್ ನ ಅಥವಾ ಯಾವುದೇ ಒಂದು ಗ್ಯಾಸ್ ನ ಚೇಂಬರ್ ಅಲ್ಲಿ ಒಂದು ಡಬ್ಬ ಅಲ್ಲಿ ಹಾಕಿ ಡಬ್ಬ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡಿದ್ರೆ ಟೆಂಪರೇಚರ್ ಕಮ್ಮಿ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರೆಷರ್ ನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡಬೇಕಾದ್ರೆ ಅದರ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗ್ಲೇಬೇಕು. ಸೊ ದಟ್ಸ್ ವಾಟ್ ಹಿಯರ್. ಸೊ ಅದೇ ತರ ಇನ್ನೊಂದು ಕರ್ವ್ ನ ಬರೀತೀನಿ. V by T versus T, you're going to get a straight curve at constant pressure. So these are the graphs related to Charles law. So next one is Gay-Lussac's law. The third law is Gay-Lussac's law. Athaita note ಮಾಡ್ಕೊಳ್ಳಿ. We are going to erase in 3, 2, 1, done. The next topic is, the next law is Lussac's law. ಇದನ್ನ ನಾವು ಪ್ರೆಷರ್ ಲಾ ಅಂತ ಕರಿತೀವಿ. ಪ್ರೆಷರ್ ಲಾ ಅಂತ ಕೂಡ ಕರಿತೀವಿ. ಪ್ರೆಷರ್ ಲಾ. ಸೊ ನೋಡಿ, ನಿಮ್ಮ ರಿಯಲಿಸ್ಟಿಕ್ ಎಕ್ಸಾಂಪಲ್, ನಿಮ್ಮ ರಿಯಲಿಸ್ಟಿಕ್ ಥಿಂಕಿಂಗ್, ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲಿ ವರ್ಕ್ ಆಗುತ್ತೆ ನೋಡಿ. ಆಗ್ಲೇ ಆಗಿದ್ದು ಕಾನ್ಸ್ಟೆಂಟ್ ಪ್ರೆಷರ್ ಮೇಂಟೈನ್ ಮಾಡ್ಬೇಕಾದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ಬೇಕಾಯ್ತು. ನಾರ್ಮಲ್ ಆಗಿ ನಾವು ಅನ್ಕೊಂಡಿದ್ದೇನು, ವಾಲ್ಯೂಮ್ ಜಾಸ್ತಿ ಆದ್ರೆ ಪ್ರೆಷರ್ ಕಮ್ಮಿ ಆಗ್ಬೇಕಾಯ್ತು ಅಂಡ್ ಟೆಂಪರೇಚರ್ ಆಲ್ಸೋ ಕಮ್ಮಿ ಆಗ್ಬೇಕಾಯ್ತು. ಬಟ್ ಪ್ರೆಷರ್ ನ ಕಾನ್ಸ್ಟೆಂಟ್ ಇರ್ಬೇಕಾದ್ರೆ ಟೆಂಪರೇಚರ್ ನ ಜಾಸ್ತಿ ಮಾಡ್ಬೇಕಾಯ್ತು. ಸೊ ದೇರ್ ಫೋರ್ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅದು ಯಾರು ಹೇಳಿದ್ದು? ಚಾರ್ಲ್ಸ್ ಲಾ ಹೇಳಿದ್ದು. ಇಲ್ಲಿ Gay-Lussac's law ಏನ್ ಹೇಳ್ತೇವೆ ನೋಡಿ. ಫಾರ್ ಎ given mass of gas, the pressure of gas of constant volume. ಇಲ್ಲಿ ನೋಡಿ, ವಾಲ್ಯೂಮ್ ನ ಫಿಕ್ಸ್ ಮಾಡ್ತಿದ್ದಾರೆ. ಆಫ್ ಕಾನ್ಸ್ಟೆಂಟ್ ವಾಲ್ಯೂಮ್ is directly proportional to temperature of gas in absolute scale. ಅಂದ್ರೆ ಟೆಂಪರೇಚರ್ ನ ಅಬ್ಸಲ್ಯೂಟ್ ಸ್ಕೇಲ್ ಅಲ್ಲಿ ಮೆಜರ್ ಮಾಡಿದಾಗ, ವಾಲ್ಯೂಮ್ ನ ಫಿಕ್ಸ್ ಮಾಡಿದಾಗ ಇಲ್ಲಿ ಏನಾಗಿರುತ್ತೆ, ದ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಟ್ ಕಂಡೀಷನ್ ಏನು, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಯಾವುದೇ ಒಂದು ಪ್ರೋಸೆಸ್ ಆದ್ರೆ ಅಂತ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಐಸೋಕೋರಿಕ್ ಪ್ರೋಸೆಸ್. ಅಗೈನ್ ಥರ್ಮೋಡೈನಮಿಕ್ಸ್ ಅಲ್ಲಿ ಸಪರೇಟ್ ಟಾಪಿಕ್ ಇದೆ.
ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತೀನಿ, ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡ್ತೀನಿ, previous year questions ಕೂಡ ಸಾಲ್ವ್ ಮಾಡ್ತೀನಿ. nothing to worry. Isochloric process. In other words, P is equals to some constant into temperature. P divided by T is equals to constant. So at the constant volume. ಈ ಕಂಡೀಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಈಗ ಒಂದು ನಾರ್ಮಲ್ ಆಗಿ ಒಂದು ಕಂಟೈನರ್ ನಾನು ಸಿಮ್ಯುಲೇಷನ್ಸ್ ನ ಯೂಸ್ ಮಾಡ್ತೀನಿ, ಅದಕ್ಕೆ ನೋಡ್ಕೊಳ್ಳಿ. ಇಲ್ಲಿದೆ ನಿಮ್ಮ ಗೇ-ಲುಸಾಕ್ಸ್ ಲಾ ಎಕ್ಸ್ಪೆರಿಮೆಂಟ್. ನೋಡಿ ಇಲ್ಲಿ ಸಿಸ್ಟಮ್ ಅಲ್ಲಿ ಒಂದು ಗ್ಯಾಸ್ ಚೇಂಬರ್ ಇದೆ, ನಾನು ಇಲ್ಲಿ ಹೀಟ್ ನ ಕೊಡಬಹುದು, ಇಲ್ಲಿ ವಾಲ್ಯೂಮ್ ನ ಕಮ್ಮಿ ಮಾಡಬಹುದು, ಇಲ್ಲಿ ಪ್ರೆಷರ್ ಮೆಷರ್ ಮಾಡುತ್ತೆ. ನೋಡಿ ಈ ಲಾ ಪ್ರಕಾರ ಅಂದ್ರೆ ಗೇ-ಲುಸಾಕ್ಸ್ ಲಾ ಪ್ರಕಾರ ಒಂದು ಗಿವೆನ್ ಮಾಸ್, ಇದು ಮಾಸಸ್ ನಾನು ಚೇಂಜ್ ಮಾಡಲ್ಲ, ಅಂದ್ರೆ ಎಕ್ಸ್ಟ್ರಾ ಗ್ಯಾಸ್ ನ ಆಡ್ ಮಾಡಲ್ಲ ಅಥವಾ ರಿಮೂವ್ ಮಾಡಲ್ಲ. ಕೊಟ್ಟಿರ್ತಕ್ಕಂತ ವಾಲ್ಯೂಮ್ ಅಥವಾ ಮಾಸ್ ಆಫ್ ದ ಗ್ಯಾಸಸ್ಗೆ ವಾಲ್ಯೂಮ್ ನ ಫಿಕ್ಸ್ ಮಾಡಿದೆ. ಈಗ ವಾಲ್ಯೂಮ್ ನ ನಾನು ಏನು ಚೇಂಜ್ ಮಾಡಕ್ ಹೋಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಗೇ-ಲುಸಾಕ್ಸ್ ಲಾ ಹೇಳುತ್ತೆ. ಸೊ ನೋಡಿ ಇಲ್ಲಿ ಈಗ ಏನಾದ್ರೂ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಬೈ ಸಪ್ಲೈಯಿಂಗ್ ಹೀಟ್, ಟೆಂಪರೇಚರ್ ನ ಹೇಗೆ ಇನ್ಕ್ರೀಸ್ ಮಾಡೋದು? ಬೈ ಸಪ್ಲೈಯಿಂಗ್ ಹೀಟ್. ಹೀಟ್ ನ ಕೊಡ್ತಾ ಹೋದ್ರೆ ಇಲ್ಲಿ ಒಂದು ಟೆಂಪರೇಚರ್ ಸ್ಕೇಲ್ ಇದೆ ಕೆಲ್ವಿನ್ ಅಲ್ಲಿ, ಅದೇನಾಗ್ತಾ ಇದೆ, ರೈಸ್ ಆಗ್ತಾ ಇದೆ, ಮತ್ತೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್ ಅಟ್ ಎ ಗಿವೆನ್ ವಾಲ್ಯೂಮ್. ನೋಡಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ವಾಲ್ಯೂಮ್ ನ ಚೇಂಜ್ ಮಾಡ್ತಿಲ್ಲ, ಫಿಕ್ಸ್ ಆಗಿದೆ. ವಾಲ್ಯೂಮ್ ನ ಚೇಂಜ್ ಮಾಡಿದ್ರೆ ಅದು ಬೇರೆ ಪ್ರೋಸೆಸ್ ಆಗುತ್ತೆ. whenever I increase the temperature by supplying heat, temperature ಜಾಸ್ತಿ ಮಾಡ್ತಾ ಹೋದ್ರೆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನೋಡ್ತಾ ಇರಿ ಏನಾಗುತ್ತೆ, that's what is going to happen. ಗಮನಿಸ್ತಿದ್ದೀರಾ? ಪ್ರೆಷರ್ ಮತ್ತೆ ಟೆಂಪರೇಚರ್ ವೇರಿ ಆಗ್ತಾ ಇದೆ. ಸೊ ದಟ್ಸ್ ಇಟ್, ದ ಗೇ-ಲುಸಾಕ್ಸ್ ಲಾ. ಸೊ ಕ್ಲೋಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಇದಕ್ಕೆ ಏನಾದ್ರೂ ನಾವು ಗ್ರಾಫ್ಸ್ ನ ಪ್ಲಾಟ್ ಮಾಡಿದ್ರೆ ಪ್ರೆಷರ್ ವರ್ಸಸ್ ಟೆಂಪರೇಚರ್, ಪ್ರೆಷರ್ ವರ್ಸಸ್ ಟೆಂಪರೇಚರ್ ಪ್ಲಾಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಇದು ಟೆಂಪರೇಚರ್ ಅನ್ಕೊಳ್ಳಿ, ಇದು ಪ್ರೆಷರ್ ವರ್ಸಸ್ ಟೆಂಪರೇಚರ್. ಸಪೋಸ್ ಇಫ್ P by T ವರ್ಸಸ್ ಟೆಂಪರೇಚರ್, ಈ P by T ನ ವೈ ಆಕ್ಸಿಸ್ ಅಲ್ಲಿ ತಗೊಂತೀನಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೆಂಪರೇಚರ್ ನ ತಗೊಂಡ್ರೆ ಇದರ ಪ್ರಕಾರ ಒಂದು ಕಾನ್ಸ್ಟೆಂಟ್ ಬರುತ್ತೆ. ಅಥವಾ P by T ವರ್ಸಸ್ 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 P ನ ತಗೊಂಡ್ರೆ ಮತ್ತೆ ಒಂದು ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬರುತ್ತೆ. ಕಂಡೀಷನ್ ಏನು? ದಿಸ್ ಇಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಕಾನ್ಸ್ಟೆಂಟ್ ವಾಲ್ಯೂಮ್ ಆದ್ರೆ ಗ್ರಾಫ್ಸ್ ಈ ತರ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಲಾ, ದಟ್ ಈಸ್ ಐಡಿಯಲ್ ಗ್ಯಾಸ್ ಈಕ್ವೇಶನ್. ಸಿಂಪಲ್, ನಿಮ್ಗೆ ಗೊತ್ತಿರೋದೇ ಆಕ್ಚುಲಿ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿರುತ್ತೆ, ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಲೆಂತಿ ಆಗಿರೋ ಚಾನ್ಸಸ್ ಇರುತ್ತೆ. ಪ್ಲೀಸ್ ಕೋಆಪರೇಟ್. ನೆಕ್ಸ್ಟ್ ಒನ್ ಇಸ್, ನಾವೆಲ್ಲ ಲಾಸ್ ನ ಒಂದ್ ಕಡೆ ಸೇರಿಸೋಣ. ಬಾಯ್ಲ್ಸ್ ಲಾ ಏನ್ ಹೇಳುತ್ತೆ? ಪಿ ವಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಹೇಳುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಬಾಯ್ಲ್ಸ್ ಲಾ. ಅಂಡ್ ವಿ ಬೈ ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಇದೇನಿದು? ಚಾರ್ಲ್ಸ್ ಲಾ. ಅಂಡ್ ದ ಥರ್ಡ್ ಒನ್ ಇಸ್ ಪಿ ಬೈ ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಇದೇನದು? ಗೇ-ಲುಸಾಕ್ಸ್ ಲಾ. ಲುಸಾಕ್ಸ್ ಲಾ. ಅಂಡ್ ಈ ಕಾನ್ಸ್ಟೆಂಟ್ ಟೆಂಪರೇಚರ್ ಇದೇನಿದು? ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಬಾಯ್ಲ್ಸ್ ಲಾ ಸ್ಟೇಟ್ಸ್ ದ ಈಕ್ವೇಶನ್ ಫಾರ್ ಗ್ಯಾಸಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅದೇ ತರ ವಿ ಬೈ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಚಾರ್ಲ್ಸ್ ಲಾ ಹೇಳುತ್ತೆ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಇದೇನಿದು? ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಈ ಮೂರು ಕಂಡೀಷನ್ ಒಬ್ಬೆ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಈ ತರ ಪ್ರೋಸೆಸ್ ಆದ್ರೆ ಅದನ್ನೇ ನಾವೇನಂತ ಕರಿತೀವಿ? ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರಿತೀವಿ. ಐಸೋಥರ್ಮಲ್ ಪ್ರೋಸೆಸ್. ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಆಗ್ತಕ್ಕಂಥ ಯಾವುದೇ ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಐಸೋಬಾರಿಕ್. ಐಸೋ ಅಂದ್ರೆ ಸೇಮು, ಬಾರಿಕ್ ಅಂದ್ರೆ ಪ್ರೆಷರ್. ಐಸೋಬಾರಿಕ್ ಪ್ರೋಸೆಸ್. ಇದನ್ನ ಐಸೋಕೋರಿಕ್ ಅಂತ ಕರಿತೀವಿ. ಐಸೋಕೋರಿಕ್ ಪ್ರೋಸೆಸ್. ಟರ್ಮ್ಸ್ ಫೆಮಿಲಿಯರ್ ಆಗಲಿ ಅಂತ ಕೊಡ್ತಿದ್ದೀನಿ ಅಷ್ಟೇ. ಆಕ್ಚುಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಕಾನ್ಸ್ಟೆಂಟ್ ವಾಲ್ಯೂಮ್ ಇದ್ರೆ ಐಸೋಕೋರಿಕ್, ಪ್ರೆಷರ್ ಅಂದ್ರೆ ಸೇಮ್ ಪ್ರೆಷರ್ ಅಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಇದ್ರೆ ಐಸೋಬಾರಿಕ್. ಸೊ ನೋಡಿ, ಈ ಮೂರನ್ನು ಕಂಬೈನ್ ಮಾಡ್ಬಿಟ್ಟು ನಾವು ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ವಿ ಬೈ ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್, ಪಿ ಬೈ ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಪಿ ವಿ ಬೈ ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ದಿಸ್ ಇಸ್ ದ combined equation of Boyle's law, Charles law and Gay-Lussac's law. That constant is found to be P by V by T is equals to NR, where N is the number of moles in gas, and R is called as universal gas constant. Universal gas constant. ಅದರ ವ್ಯಾಲ್ಯೂ 8 ಪಾಯಿಂಟ್, ಅದರ ವ್ಯಾಲ್ಯೂ ಏನಿರಾಗುತ್ತೆ?
ನೆನಪಿದೆಯಾ 8.31 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ಐ ಆಮ್ ವೆರಿ ಸಾರಿ, ತುಂಬಾ ಇಂಪಾರ್ಟೆಂಟ್, ಅದನ್ನೇ ಮರ್ತೋಗ್ಬಿಟ್ಟೆ. ಅವಾಗ ಆಗತ್ತೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಮರ್ತೋಗ್ತೀನಿ. 8.31 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್. ಕಮಿಂಗ್ ಬ್ಯಾಕ್, ಇದನ್ನ ನಾನು ಎನ್ ಆರ್ ಅಂತ ಬರಿತೀನಿ. ಎನ್ ಇಸ್ ದ ನಂಬರ್ ಆಫ್ ಮೋಲ್ಸ್. ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಒಂದು ಕಂಟೈನರ್ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಗೆ ತಿಳ್ಕೊಳ್ಳೋದಪ್ಪ ಅಂದ್ರೆ, ದಟ್ ಈಸ್ ಗಿವೆನ್ ಬೈ ಮಾಸ್ ಆಫ್ ದ ಗ್ಯಾಸ್. ಮಾಸ್ ಆಫ್ ಗ್ಯಾಸ್, ಟೋಟಲ್ ಮಾಸ್ ಎಷ್ಟಿದೆ ಅದನ್ನ ನಾನು ಸ್ಮಾಲ್ ಎಂ ಅಂತ ಕರಿತೀನಿ, ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಯಾಸ್ ಅಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಜನ್ ಇತ್ತು ಅನ್ಕೊಳ್ಳಿ, ಅದರ ಮಾಲಿಕ್ಯುಲರ್ ಮಾಸ್ ಎಷ್ಟು 16. ಹೈಡ್ರೋಜನ್ ಇತ್ತು ಅನ್ಕೊಳ್ಳಿ 1. ಹೀಲಿಯಂ, ಹೈಡ್ರೋಜನ್ ಆಟಮ್ಸ್ ಇದ್ರೆ, ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇದೆ ಅದು ಬೇರೆ ಇರುತ್ತೆ, ಹೀಲಿಯಂ ಇದ್ರೆ 4 ಆಗುತ್ತೆ. ಸೊ ಯು ನೋ ಅಬೌಟ್ ದಟ್ ಒನ್. N is equals to mass of the gas divided by molecular mass of the gas. So this is called as ಈ equation ನಾವೇಂತ ಕರಿತೀವಿ, ideal gas equation. PV is equals to nRT. ಈ equation ನಾವು ideal gas equation ಎಂತ equation, ideal gas equation ಅಂತ ಕರಿತೀವಿ. So this is called as ideal gas equation. So I hope you understood. Note ಮಾಡ್ಕೊಳ್ಳಿ. We'll move to the next topic, that is small topic, last topic of this video, absolute zero Kelvin. Note ಮಾಡ್ಕೊಂಡ್ರ ನಾನು erase ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. Absolute zero Kelvin. Absolute zero Kelvin. So according to ನೋಡಿ Gay-Lussac's law ಪ್ರಕಾರ, what does Gay-Lussac's law says? The pressure is directly proportional to temperature. ಅಂದ್ರೆ ಯಾವುದೋ ಒಂದು ಗ್ಯಾಸ್ ನ ನಾವು ಹೀಟ್ ಮಾಡ್ತಾ ಹೋದ್ರೆ ಅಥವಾ ಟೆಂಪರೇಚರ್ ರೈಸ್ ಮಾಡ್ತಾ ಹೋದ್ರೆ ಅದ್ರ ಪ್ರೆಷರ್ ಏನಾಗತ್ತೆ, ಜಾಸ್ತಿ ಆಗತ್ತೆ. ಅದೇ ನಾವು ಟೆಂಪರೇಚರ್ ನ ಕಮ್ಮಿ ಮಾಡ್ತಾ ಹೋದ್ರೆ ಏನಾಗತ್ತೆ, ಪ್ರೆಷರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ಮಿನಿಮಮ್ ಪ್ರೆಷರ್ ಆಫ್ ದ ಗ್ಯಾಸ್? ಯಾವುದೋ ಒಂದು ಗ್ಯಾಸ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಪ್ರೆಷರ್ ಎಷ್ಟಪ್ಪ? 0 ಪ್ಯಾಸ್ಕಲ್. ಹೌದಾ? ಲೀಸ್ಟ್ ಅಂದ್ರೆ ಅಫ್ಕೋರ್ಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಯಾವುದೋ ಒಂದು ಗ್ಯಾಸ್ ಇದೆ, ಅದರ ಪ್ರೆಷರ್ ಮಿನಿಮಮ್ ಪಾಸಿಬಲ್ ಎಷ್ಟಿರುತ್ತೆ? 0 ಪ್ಯಾಸ್ಕಲ್. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೆಷರ್ ಇಲ್ಲದೆ ಇರ್ಬೋದು, ನೆಗೆಟಿವ್ ಅಂತ ಆಗಕ್ ಚಾನ್ಸೇ ಇಲ್ಲ. ಸೊ ಹಾಗಾದ್ರೆ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ. ವೆನ್ ಎವರ್ ಯು ಪ್ಲಾಟ್ ದ ಪ್ರೆಷರ್ ವರ್ಸಸ್ ಟೆಂಪರೇಚರ್, ಎಕ್ಸ್ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ತಗೊಂತೀನಿ, ವೈ ಆಕ್ಸಿಸ್ ನಲ್ಲಿ ಪ್ರೆಷರ್ ನ ತಗೊಂತೀನಿ. ಪ್ರೆಷರ್ ವರ್ಸಸ್ ಟೆಂಪರೇಚರ್ ನ ಪ್ಲಾಟ್ ಮಾಡಿದ್ರೆ ನಿಮ್ಗೆ ಒಂದು ಕರ್ವ್ ಈ ತರ ಬರುತ್ತೆ. ಹೌದಾ? ನೌ ಲೆಟ್ ಮಿ ಆಸ್ಕ್ ದ ಕ್ವಶನ್. ಈಗ ಟೆಂಪರೇಚರ್ ನ ಕಮ್ಮಿ ಮಾಡ್ತಾ ಇದ್ರೆ ಪ್ರೆಷರ್ ಕಮ್ಮಿ ಆಗ್ತಾ ಇರತ್ತೆ. ಎಲ್ಲಿವರೆಗೂ ಟೆಂಪರೇಚರ್ ಕಮ್ಮಿ ಮಾಡಬಹುದು? ಸೊ ಲೆಟ್ ಅಸ್ ಸಿ ಅನ್ ಆಕ್ಟಿವಿಟಿ. ಒಂದು ಸ್ಮಾಲ್ ಆಕ್ಟಿವಿಟಿ ಪ್ಲಾನ್ ಮಾಡಿದೀನಿ ನೋಡಿ ಇಲ್ಲಿ. ಕಮಿಂಗ್ ಬ್ಯಾಕ್, ನೋಡಿ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ. ಇದ್ರ ಒಳಗಡೆ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಇಲ್ಲಿ ನಿಮ್ಗೆ ಟೆಂಪರೇಚರ್ ನ ಮೆಜರ್ ಮಾಡೋದಕ್ಕೆ ಒಂದು ಥರ್ಮೋಮೀಟರ್ ಕೊಟ್ಟಿದ್ದೀನಿ. ಇಲ್ಲೊಂದು ಮೆಜರ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ನ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಈಗ ಈ ಗ್ಯಾಸ್ ಮಾಲಿಕ್ಯೂಲ್ ನ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ, ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದು ಹೇಗೆ? ಬೈ ಸಪ್ಲೈಯಿಂಗ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ರೆ ಅದರ ಟೆಂಪರೇಚರ್ ಏನಾಗುತ್ತೆ ನೋಡಿ. ಇಲ್ಲಿ ಈ ಸ್ಕೇಲ್ ನ ಗಮನಿಸಿ, ಟೆಂಪರೇಚರ್ ಸ್ಕೇಲ್ ನ, ಇಲ್ಲಿ ಪ್ರೆಷರ್ ನ ಗಮನಿಸಿ. ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ನಾವು ನೋಡಿರೋ ಕರ್ವ್ ಪ್ರಕಾರ, ಯು ಶುಡ್ ಗೆಟ್ ದ ಕರ್ವ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಬೋರ್ಡ್ ಮೇಲೆ ಬರ್ದಿದ್ನಲ್ಲ, ಈ ತರ ಕರ್ವ್ ಬರಬೇಕು. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಅದರ ಲಾಜಿಕ್ ಪ್ರಕಾರ ಟೆಂಪರೇಚರ್ ಕಮ್ಮಿ ಮಾಡಿದ್ರೆ ಪ್ರೆಷರ್ ಏನಾಗ್ಬೇಕಾಯ್ತು? ಕಮ್ಮಿ ಆಗ್ಬೋದಾಯ್ತು. ಸೊ ನೋಡಿ, ಇಲ್ಲಿ ಟೆಂಪರೇಚರ್ ಕಮ್ಮಿ ಮಾಡ್ತಾ ಇದ್ದೀನಿ. ಟೆಂಪರೇಚರ್ ಕಮ್ಮಿ ಮಾಡೋದು ಅಂದ್ರೆ ಏನಿಲ್ಲ, ಕೂಲ್ ಮಾಡೋದು. ಇಲ್ಲಿರ್ತಕ್ಕಂಥ ಹೀಟ್ ನ ತೆಗೆದ್ ಬಿಡೋದು. ಸೊ ಯಾವ ತರ ರೆಫ್ರಿಜರೇಟರ್ ಯೂಸ್ ಮಾಡಿ ತೆಗಿಬಹುದು, ಅಂಡ್ ವೇರಿಯಸ್ ಪ್ರೋಸೆಸ್ ಇದೆ. ಆಡಿಯಾಬೆಟಿಕ್ ಪ್ರೋಸೆಸ್, ಕ್ವಿಕ್ ಆಡಿಯಾಬೆಟಿಕ್ ಪ್ರೋಸೆಸ್ ನ ಯೂಸ್ ಮಾಡಿ ನಾವು ಟೆಂಪರೇಚರ್ ನ ತೆಗಿಬಹುದು. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಾ, ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ, ಪ್ರೆಷರ್ ಕೂಡ ಕಮ್ಮಿ ಆಗ್ತಾ ಇದೆ. 54, 53, 44, 43, 38 ಟೆಂಪರೇಚರ್ ಕಮ್ಮಿ ಆಗ್ತಾ ಇದ್ರೆ ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿರೋದು, ಮೂವ್ಮೆಂಟ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಇಸ್ ರೆಡ್ಯೂಸಿಂಗ್. ಸೊ ಬೇಕಾದ್ರೆ ನೋಡಿ, ಟೆಂಪರೇಚರ್ ಜಾಸ್ತಿ ಆದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಮೂವ್ಮೆಂಟ್ ಜಾಸ್ತಿ ಆಗ್ತಿದ್ಯಾ ಅಂದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಸ್ಪೀಡ್ ಜಾಸ್ತಿ ಆಗ್ತಾ ಇದ್ರೆ ಅದ್ರ ವೆಲಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಕಮ್ಮಿ ಮಾಡ್ತೀನಿ ನೋಡಿ, ಕಮ್ಮಿ ಮಾಡ್ತಾ 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 ಪ್ರೆಷರ್ ಕೂಡ ಕಮ್ಮಿ ಆಗ್ತಾ ಇದೆ, ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ. ಅಂದ್ರೆ ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿ ಕಮ್ಮಿ ಆಗ್ತಾ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ಐ ಆಮ್ ಕೂಲಿಂಗ್. ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಇಷ್ಟು ಕಮ್ಮಿ ಟೆಂಪರೇಚರ್ ನ ಒಬ್ಟೈನ್ ಮಾಡೋದು ಬಹಳ ಕಷ್ಟ.
ನಾನೇನೋ ಕಂಪ್ಯೂಟರ್ ನಲ್ಲಿ ಡಿಂಗ್ ಡಿಂಗ್ ಅಂತ ತಿರುಗಿಸ್ಬಿಡ್ತಾ ಇದ್ದೀನಿ, ಬಟ್ ಟು ಬಿ ಫ್ರಾಂಕ್ ಇಟ್ಸ್ ವೆರಿ ಡಿಫಿಕಲ್ಟ್. ಯಾ, ಟೆಂಪರೇಚರ್ 1 ಕೆಲ್ವಿನ್ ಇದೆ, ಗಮನಿಸ್ತಾ ಇದ್ದೀರಾ. ಪ್ರೆಷರ್ 4 ಕಿಲೋ ಪ್ಯಾಸ್ಕಲ್, 3 ಇನ್ನು ಸ್ವಲ್ಪ ಇದೆ ನೋಡಿ ಇಲ್ಲಿ. ಈಗ 0 ಪಾಯಿಂಟ್ ಸಮಥಿಂಗ್ ಇದೆ, ಅಲ್ಲಿ ಕಾಣಿಸ್ತಿಲ್ಲ. ಯಾ, ನನಗೆ ಬೇಕಾಗಿರುವಂತ ಸಿಸ್ಟಮ್ ನ ಅಟೈನ್ ಮಾಡಿದೀನಿ. ನಾನು ಪಾಸ್ ಮಾಡಿಲ್ಲ ಸಿಚುವೇಶನ್ ನ, ಅದು ಹಾಗೆ ಇರೋದು. ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎನರ್ಜಿನ ತೆಗೆದ್ಬಿಟ್ಟಿದ್ದೀನಿ ಬೈ ಕೂಲಿಂಗ್ ಮಾಡಿ. ಈ ಟೆಂಪರೇಚರ್ ನ ಏನ್ ಮಾಡಿದೀನಿ, 0 ಕೆಲ್ವಿನ್ ಮಾಡಿದೀನಿ. 0 ಕೆಲ್ವಿನ್ ಇದ್ದಾಗ ಪ್ರೆಷರ್ ಏನಾಗ್ತಾ ಇದೆ, 0 ಕಿಲೋ ಪ್ಯಾಸ್ಕಲ್ ಅಥವಾ 0 ಪ್ಯಾಸ್ಕಲ್ ಇದೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ದ ಮಾಲಿಕ್ಯುಲರ್ ಮೋಷನ್ ಇಸ್ ಸೀಸ್ಡ್. ಮಾಲಿಕ್ಯೂಲ್ಸ್ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಷನ್ ನ ತೋರಿಸ್ತಿಲ್ಲ. ಅಟ್ 0 ಕೆಲ್ವಿನ್ ದ ಕಂಪ್ಲೀಟ್ ಮಾಲಿಕ್ಯುಲರ್ ಮೋಷನ್ ಇಸ್ ಸೀಸ್ಡ್ and the pressure becomes 0. So ಈ ಟೆಂಪರೇಚರ್, ಈ ಸಿಚುವೇಶನ್ ಅಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಏನಿದೆ, ಇದನ್ನೇ ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ 0 ಟೆಂಪರೇಚರ್. ಅಥವಾ ಈ ಕೆಲ್ವಿನ್ ಅಲ್ಲಿ ಇದ್ರೆ ಅಬ್ಸಲ್ಯೂಟ್ 0 ಕೆಲ್ವಿನ್ ಅಂತ ಕರಿತೀವಿ. ಅದೇ ಸೆಲ್ಸಿಯಸ್ ಅಲ್ಲಿ ಇದ್ರೆ ಅಬ್ಸಲ್ಯೂಟ್ 0 ಸೆಲ್ಸಿಯಸ್, ದಟ್ ಈಸ್ -273 ಡಿಗ್ರಿ ಸೆಲ್ಸಿಯಸ್. ಅಬ್ಸಲ್ಯೂಟ್ 0 ಟೆಂಪರೇಚರ್ ಇನ್ ಕೆಲ್ವಿನ್ ಇಸ್ 0. Absolute 0 temperature in Celsius is -273 degree Celsius. So very important question, note ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಇನ್ನೊಂದ್ಸತಿ ಗಮನಿಸಿ. ಈಗ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಮಾಲಿಕ್ಯುಲರ್ ಮೋಷನ್ ಸ್ಟಾರ್ಟ್ ಆಗತ್ತೆ. ಮಾಲಿಕ್ಯುಲರ್ ಮೋಷನ್ ಸ್ಟಾರ್ಟ್ ಆಗಿ ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗತ್ತೆ. ಅದೇ ತಾನೇ ಹೇಳಿದ್ದು ಗೇ-ಲುಸಾಕ್ಸ್ ಲಾ. ನೋಡಿ, ಟೆಂಪರೇಚರ್ ಚೇಂಜ್ ಆಗ್ತಿದ್ದಂಗೆ ಮಾಲಿಕ್ಯೂಲ್ ಸ್ಟಾರ್ಟ್ ಆಯ್ತು ಓಡಾಡೋದಕ್ಕೆ, ಪ್ರೆಷರ್ ಕೂಡ ಚೇಂಜ್ ಆಗ್ತಾ ಇದೆ. ನೋಟ್ ಮಾಡ್ತಿದ್ದೀರಿ ಅಂತ ಅನ್ಕೊಂತಿದ್ದೀನಿ. 4 ಡಿಗ್ರಿ ಸೆಲ್ಸಿಯಸ್ ಆಯ್ತು, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. 5, 6, 7, 8 ಕ್ವಿಕ್ ಆಗಿ ಮೂವ್ ಆಗಕ್ಕೆ ಶುರುವಾಗ್ತಾ ಇದೆ. ಸೊ ರಿವರ್ಸ್ ಪ್ರೊಸೆಸ್ ಅಲ್ಲಿ ಹೋದ್ರೆ ಏನಾಯ್ತು ಅಂತ ನೋಡಿದಿರಿ ಅಂತ ಅನ್ಕೊಂಡಿದ್ವಿ. ಸೊ ಕಮಿಂಗ್ ಬ್ಯಾಕ್ ಟು ದ ಬೋರ್ಡ್, ಕಮಿಂಗ್ ಬ್ಯಾಕ್. ಸೊ ಈಗ ಎಕ್ಸ್ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ನ ತಗೊಂಡು ವೈ ಆಕ್ಸಿಸ್ ನಲ್ಲಿ ಪ್ರೆಷರ್ ನ ತಗೊಂತೀನಿ. ಅಬ್ಸಲ್ಯೂಟ್ 0 ಟೆಂಪರೇಚರ್ ಅಂತ ತಗೊಂತೀನಿ. ಯಾಕೆ ಅಂತ ಹೇಳ್ತೀನಿ. ಸೊ ಕೆಲ್ವಿನ್ ಅಲ್ಲಿ ಒಂದು ವ್ಯಾಲ್ಯೂ ಇದೆ, ಸೆಲ್ಸಿಯಸ್ ಅಲ್ಲಿ ಒಂದು ವ್ಯಾಲ್ಯೂ ಇದೆ. ಅಫ್ಕೋರ್ಸ್ ಎರಡು ಒಂದೇ ಆಕ್ಚುಲಿ, ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಫಿಸಿಕಲ್ ಮೀನಿಂಗ್ ಒಂದೇ. ಟೆಂಪರೇಚರ್ ನ ಕಮ್ಮಿ ಮಾಡ್ತಾ ಇದ್ರೆ ಇಲ್ಲಿ ಏನ್ ಬಂತು, ಪ್ರೆಷರ್ ಸರ್ಟೆನ್ ವ್ಯಾಲ್ಯೂ ಇದೆ. ಅಂದ್ರೆ ಟೆಂಪರೇಚರ್ 0 ಕೆಲ್ವಿನ್ 0 ಅಲ್ಲ. ಟೆಂಪರೇಚರ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ಕಮ್ಮಿ ಆದ್ರೆ ಪ್ರೆಷರ್ 0 ಆಗಿಲ್ಲ. ಯಾವುದೋ ಒಂದು ಟೆಂಪರೇಚರ್ ಇದ್ದಾಗ ಪ್ರೆಷರ್ 0 ಆಗಿಲ್ಲ. ಪ್ರೆಷರ್ 0 ಬರೋವರೆಗೂ ಟೆಂಪರೇಚರ್ ನ ಕಮ್ಮಿ ಮಾಡ್ತಾ ಹೋಗಿ ಇನ್ ಬ್ಯಾಕ್ ಡೈರೆಕ್ಷನ್. ಈಗ ಎಲ್ಲೋ ಒಂದ್ ಕಡೆ ಇದು ಎಕ್ಸ್ ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡುತ್ತೆ. ಈ ಕರ್ವ್ ಇದೆಯಲ್ಲ, ಇದು ಎಕ್ಸ್ ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡುತ್ತೆ. ಈಗ ಈ ಇಂಟರ್ಸೆಪ್ಟ್ ಮಾಡಿರ್ತಕ್ಕಂಥ ಟೆಂಪರೇಚರ್, ಇಂಟರ್ಸೆಪ್ಟ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಟೆಂಪರೇಚರ್ ಏನ್ ಬರುತ್ತೆ ಅದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅಬ್ಸಲ್ಯೂಟ್ 0 ಟೆಂಪರೇಚರ್. ಸೊ ಇದು ನೀವೇನಾದ್ರೂ ಸೆಲ್ಸಿಯಸ್ ಅಲ್ಲಿ ಮಾಡಿದ್ರೆ ಇದು 0 ಡಿಗ್ರಿ ಸೆಲ್ಸಿಯಸ್ ಇರ್ತಿತ್ತು. ಇದರ ವ್ಯಾಲ್ಯೂ -273.15 ಡಿಗ್ರಿ ಸೆಲ್ಸಿಯಸ್. ಐ ರಿಪೀಟ್, ಟೆಂಪರೇಚರ್ ನ ಕಮ್ಮಿ ಮಾಡ್ತಾ ಇದ್ರೆ 0 ಡಿಗ್ರಿ ಸೆಲ್ಸಿಯಸ್ ಬಂದಾಗ ನಿಮ್ಗೆ ಪ್ರೆಷರ್ 0 ಆಗಲ್ಲ. ಗ್ಯಾಸಸ್ ನ ಕೂಲ್ ಮಾಡ್ಬಿಟ್ಟು ಫುಲ್ ಕೂಲ್ ಮಾಡಿದ್ರೆ, ಪ್ರೊವೈಡೆಡ್ ಅದು ಕಂಡೆನ್ಸ್ ಆಗಬಾರ್ದು. ವಾಟರ್ ಮಾಲಿಕ್ಯೂಲ್ಸ್ ಕಂಡೆನ್ಸ್ ಆಗ್ಬಿಡುತ್ತೆ. ಗ್ಯಾಸಸ್ ತರನೇ ರಿಟೇನ್ ಆದಾಗ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಪ್ರೆಷರ್ 0 ಆಗಿರಲ್ಲ. ಸೊ 0, -1, -2, -3, -50 ಈ ತರ ಹಿಂದಕ್ಕೆ ಹೋಗ್ತಾ ಇದೆ, ಪ್ರೆಷರ್ ಕಮ್ಮಿ ಆಗ್ತಾ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ. ಪ್ರೊವೈಡೆಡ್ ಗ್ಯಾಸಸ್ ರಿಮೈನ್ಸ್ ಸೇಮ್ ಆಸ್ ಗ್ಯಾಸಸ್, ಲಿಕ್ವಿಡ್ ಆಗಬಾರ್ದು. ಅಂತ ಗ್ಯಾಸಸ್ ನ ಕೂಲ್ ಮಾಡ್ತಾ ಹೋಗ್ದಾಗ ಯಾವುದೋ ಒಂದು ಟೆಂಪರೇಚರ್ ಅಟೈನ್ ಮಾಡಿದಾಗ ನಿಮ್ಗೆ ಪ್ರೆಷರ್ 0 ಬರಬೇಕು ಆಸ್ ಪರ್ ದ ಕರ್ವ್. ಅರೆ y = mx c ಫಾರ್ಮ್ ಅಲ್ಲಿ ಇದ್ರೆ ಎಲ್ಲೋ ಒಂದ್ ಕಡೆ ಇಂಟರ್ಸೆಪ್ಟ್ ಮಾಡ್ಬೇಕಾ ಎಕ್ಸ್ ಆಕ್ಸಿಸ್ ನ. ಆ ಇಂಟರ್ಸೆಪ್ಟ್ ಮಾಡಿದಾಗ ಟೆಂಪರೇಚರ್ ಏನಿದೆಯೋ ಅದನ್ನೇ ನಾವೆಂತ ಕರಿತೀವಿ, ಅಬ್ಸಲ್ಯೂಟ್ 0 ಟೆಂಪರೇಚರ್ ಅಂತ ಕರಿತೀವಿ. ಸೊ ಈ ಗ್ರಾಫ್ ನ ನೀವು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ಲಾಟ್ ಮಾಡಿದ್ರೆ ಅಬ್ಸಲ್ಯೂಟ್ 0 ಟೆಂಪರೇಚರ್ ವ್ಯಾಲ್ಯೂ ಎಷ್ಟು ಬರುತ್ತೆ, -273.15 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಸೊ ಅದನ್ನೇ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ 0 ಕೆಲ್ವಿನ್. ಸೊ ಕೆಲ್ವಿನ್ ಅಲ್ಲಿ ಇದರ ವ್ಯಾಲ್ಯೂ ಎಷ್ಟಾಗಿರತ್ತಪ್ಪ ಅಂದ್ರೆ ದಿಸ್ ಇಸ್ ಈಕ್ವಲ್ಸ್ ಟು 0 ಕೆಲ್ವಿನ್. ಅದೇ ನೀವು ಫ್ಯಾರನ್ ಹೀಟ್ ಅಲ್ಲಿ ಏನಾದ್ರೂ ಮೆಷರ್ ಮಾಡಿದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು -459.4
4 ಡಿಗ್ರಿ ಫ್ಯಾರನ್ಹೀಟ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಕೇಳ್ತಿರ್ತಾರೆ, ಬೋರ್ಡ್ ಎಕ್ಸಾಮ್ ಅಲ್ಲೂ ಕೇಳ್ತಿರ್ತಾರೆ, ಮತ್ತೆ ಕಾಂಪಿಟೇಟಿವ್ CET ಎಕ್ಸಾಮ್ ಅಲ್ಲೂ ಕೇಳ್ತಿರ್ತಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅಬ್ಸಲ್ಯೂಟ್ ಝೀರೋ ಟೆಂಪರೇಚರ್ ಇನ್ ಕೆಲ್ವಿನ್ ಸ್ಕೇಲ್? ಇನ್ ಕೆಲ್ವಿನ್ ಸ್ಕೇಲ್ ಇಸ್ 0 ಕೆಲ್ವಿನ್. ಅದೇ ಸೆಲ್ಸಿಯಸ್ ಅಲ್ಲಿ ಕೇಳಿದ್ರೆ -273.15 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಅಂಡ್ ಫ್ಯಾರನ್ಹೀಟ್ ಸ್ಕೇಲ್ ಅಲ್ಲಿ -459.4 ಡಿಗ್ರಿ ಫ್ಯಾರನ್ಹೀಟ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟಿಸ್. ರೀಸನಿಂಗ್ ಅಂಡ್ ಅಸರ್ಷನ್ ಅಲ್ಲಿ ಕೇಳ್ತಾರೆ at absolute 0 Kelvin, at absolute 0 Kelvin, the molecular motion completely ceases. The molecular motion ceases ಅಂದ್ರೆ ಕಂಪ್ಲೀಟ್ ಆಗಿ ನಿಂತ್ಕೊಂಡ್ಬಿಡತ್ತೆ. ಆ ಸಿಚುವೇಶನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಏನಿರುತ್ತೆ? 0 ಇರುತ್ತೆ. ಟೆಂಪರೇಚರ್ ಅಬ್ಸಲ್ಯೂಟ್ 0 ಕೆಲ್ವಿನ್ ಇದ್ದಾಗ ಮಾಲಿಕ್ಯುಲರ್ ಮೋಷನ್ 0 ಆಗಿರುತ್ತೆ, ಅಂದ್ರೆ ಸೀಸ್ ಆಗುತ್ತೆ, ಸ್ತಬ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ ಮಾಲಿಕ್ಯೂಲ್ಸ್. ಅಂದ್ರೆ ಅದರ ವೆಲಾಸಿಟಿ ಏನಿರುತ್ತೆ? 0. ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಏನಿರುತ್ತೆ? 0. ಸೊ ದಟ್ಸ್ ದ ಕಾನ್ಸೆಪ್ಟ್. ಸೊ ಐ ಹೋಪ್ ಯು ಅಂಡರ್ಸ್ಟೂಡ್. ಏನಾರು ಮಿಸ್ ಮಾಡಿನ? ದಟ್ಸ್ ಇಟ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಸಿ ಯು. ಜೈ ಹಿಂದ್, ಜೈ ಕರ್ನಾಟಕ.